ಹಾಯ್ ಫ್ರೆಂಡ್ಸ್, 708 KE ಹುದ್ದೆಯ ಬಗ್ಗೆ, ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬಗ್ಗೆ ತುಂಬ ಜನರಿಗೆ ಇನ್ನೂ ಕೂಡ ಗೊಂದಲ ಇದೆ. ಅದೇ ರೀತಿ ನಿಮಗೆಲ್ಲರಿಗೂ ಗೊತ್ತಿದೆ, ಲಾಸ್ಟ್ ಡೇಟ್ NHKದವರಿಗೆ ನಾಳೆ 31ನೇ ತಾರೀಕು ಲಾಸ್ಟ್ ಡೇಟ್ ಆಗಿದೆ. KEದವರಿಗೆ ತುಂಬ ಅಭ್ಯರ್ಥಿಗಳು ಕೂಡ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಯಾಕಂದರೆ ಅಪ್ಲಿಕೇಶನ್ ಹಾಕುವಾಗ ತುಂಬ ಎರರ್ ಬರ್ತಾ ಇತ್ತು. ಅದೇ ರೀತಿ ಅರ್ಜಿ ಶುಲ್ಕವನ್ನು ಕಡಿಮೆ ಮಾಡಬೇಕಂತೂ ಕೂಡ KEದವರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಬಟ್ KEದಿಂದ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಬಂದಿಲ್ಲ. ಯಾವುದೇ ರೀತಿಯಿಂದ ಎಕ್ಸ್ಟೆಂಡ್ ಡೇಟ್ ಕೂಡ ಆಗಿದೆ ಅಂತ KEನಿಂದ ಯಾವುದೇ ಇನ್ನೂ ನೋಟಿಫಿಕೇಷನ್ ಹೊರಡಿಸಿಲ್ಲ. ನಾಳೆ ಕೊನೆಯ ದಿನಾಂಕ ಆಗಿದೆ NHKಯವರಿಗೆ. HKದವರಿಗೆ 10ನೇ ತಾರೀಕುವರೆಗೆ ಅವಕಾಶ ಇದೆ. ಬಟ್ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯ ಬಗ್ಗೆ ತುಂಬ ಜನರಿಗೆ ಗೊಂದಲ ಇದೆ. ಅದೇ ರೀತಿ ಕನ್ನಡ ಒಂದು ಆಲ್ರೆಡಿ ಯಾರ ಒಂದು ಪರೀಕ್ಷೆ ಬರೆದಿದ್ದಾರೆ, ಯಾವ ರೀತಿ ನಿಮ್ಮ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಳಬೇಕಂತ ಕೂಡ ತುಂಬ ಜನರ ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ. ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ನೋಟಿಫಿಕೇಷನಲ್ಲಿ ಅವರು ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಬಟ್ ತುಂಬ ಜನರಿಗೆ ಸ್ವಲ್ಪ ಗೊಂದಲ ಇದೆ, ಯಾಕಂದರೆ ಅವರು ಒಂದೇ ನೋಟಿಫಿಕೇಷನ್ ಬಿಟ್ಟಿರುವುದರಿಂದ. ಸೊ ನೋಡಿ, ಇಲ್ಲಿ ಈ ನೋಟಿಫಿಕೇಷನಲ್ಲಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ SLC ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸಲಾದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ. ಅಂದರೆ ನೀವು SLC ಅಥವಾ PUCನಲ್ಲಿ ಪ್ರಥಮ ಅಥವಾ ದ್ವಿತೀಯ ಲ್ಯಾಂಗ್ವೇಜ್ ಕನ್ನಡ ಓದಿದ್ದರೆ ಅಥವಾ ಮೊದಲು ನಡೆಸಿದಂಥ KE ಪರೀಕ್ಷೆಯಲ್ಲಿ ನೀವು ಕನ್ನಡ ಭಾಷಾ ಪರೀಕ್ಷೆ ಬರೆದು ಉತ್ತೀರ್ಣರಾಗಿದ್ದರೆ ಅಥವಾ KPSCನಲ್ಲಿ ಕೂಡ ನೀವು ಉತ್ತೀರ್ಣರಾಗಿದ್ದರೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ, ಅಂಥವರಿಗೆ ಮತ್ತೆ ನೀವು ಪರೀಕ್ಷೆ ಬರೆಯುವಂತಹ ಅವಶ್ಯಕತೆ ಇಲ್ಲ. ಉಳಿದ ಅಭ್ಯರ್ಥಿಗಳಿಗೆ ನೀವು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೆಯಬೇಕು. 150 ಅಂಕಗಳ ಒಂದು ಪರೀಕ್ಷೆ ಇದ್ದು ಅದರಲ್ಲಿ ನೀವು 50 ಅಂಕ ಪಡೆದು ಪಾಸಾಗಿದ್ದರಷ್ಟೇ ನಿಮಗೆ ನೆಕ್ಸ್ಟ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಇರುತ್ತದೆ. ಬಟ್ ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸಿಕೊಟ್ಟಿದ್ದೆ, ಸಾರಿಗೆ ಸಂಸ್ಥೆಯಲ್ಲಿ ಯಾರು ಕಲ್ಯಾಣ ಕರ್ನಾಟಕ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ನೀವು ಯಾವ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದ್ದೀರಿ ಅಂಥವರಿಗೆ ಕನ್ನಡ ಭಾಷಾ ಪರೀಕ್ಷೆ ನೀವು ಪಾಸಾಗದೇ ಇದ್ದರೂ ಕೂಡ ನೀವು ಬರೆಯುವಂಥ ಅವಶ್ಯಕತೆ ಇಲ್ಲ. ನೋಡಿ, ಅಂಥವರಿಗೆ ಅಲ್ಲಿ ಕಡ್ಡಾಯ ಭಾಷಾ ಪರೀಕ್ಷೆ ಹಾಜರಾಗುವಂತಿಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆ. ಅವರು SLC ಅಥವಾ PUCನಲ್ಲಿ ಕನ್ನಡ ಪ್ರಥಮ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು. ಇಲ್ಲದಿದ್ದರೆ ಅವರು ಆನ್ ದ ಸ್ಪಾಟ್ ಅವರು ಕನ್ನಡ ಭಾಷಾ ಪರೀಕ್ಷೆ ಕೂಡ ನಡೆಸುತ್ತಾರೆ. ಬಟ್ ಅವರಿಗೆ ಉತ್ತೀರ್ಣರಾಗಬೇಕಂತ ಇಲ್ಲ ಫ್ರೆಂಡ್ಸ್. ಸೊ ನಿಮಗೆ ನಿಮ್ಮ ಒಂದು ಗೊಂದಲ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸುತ್ತೇನೆ. ಅದೇ ರೀತಿ ಅರ್ಜಿಯ ಕೊನೆಯ ದಿನಾಂಕ NHKವರಿಗೆ ನಾಳೆ ಕೊನೆಯ ದಿನಾಂಕ ಆಗಿದೆ. ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡುವ ಸಲುವಾಗಿ ಯಾವುದೇ ರೀತಿಯಿಂದ ಇನ್ನೂ ಅಪ್ಡೇಟ್ ಬಂದಿಲ್ಲ ಫ್ರೆಂಡ್ಸ್. ಬಟ್ ಇವತ್ತೇ ಅಥವಾ ನಾಳೆ 90% ಒಂದು ಎಕ್ಸ್ಟೆಂಡ್ ಆಗುವ ಚಾನ್ಸಸ್ ಇದೆ ಫ್ರೆಂಡ್ಸ್. ಅದೇ ರೀತಿ ಯಾರೋ ಒಂದು ಆಲ್ರೆಡಿ ಕನ್ನಡ ಭಾಷಾ ಪರೀಕ್ಷೆ ಉತ್ತೀರ್ಣರಾಗಿದ್ದಾರೆ, ಸರ್ಟಿಫಿಕೇಟ್ ಅವರು ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ KEದವರು ಬಿಡುತ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದು ಕೂಡ ಒಂದೆರಡು ದಿನದಲ್ಲಿ ಅವರು ಒಂದು ಲಿಂಕನ್ನು ಬಿಡುತ್ತಾರೆ. ಆ ಒಂದು ಲಿಂಕಿನಲ್ಲಿ ಹೋಗಿ ನೀವು ನಿಮ್ಮ ಒಂದು ಸರ್ಟಿಫಿಕೇಟನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಏನಾದರೂ ಡೌಟ್ ಇದೆ ಫ್ರೆಂಡ್ಸ್, ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಅದೇ ರೀತಿ ಯಾವುದೇ ರೀತಿಯಿಂದ ನನ್ನ ಪ್ರಕಾರ ಎಡಿಟ್ ಆಪ್ಷನ್ ಕೊಡುವುದಿಲ್ಲ ಅವರು. ಅರ್ಜಿ ಶುಲ್ಕ ಕೂಡ ಕಡಿಮೆ ಆಗುವುದಿಲ್ಲ. ಬಟ್ ಡೇಟ್ ಎಕ್ಸ್ಟೆಂಡ್ ಆಗುವ ಚಾನ್ಸಸ್ ಇದೆ ಫ್ರೆಂಡ್ಸ್.